ಹಲೋ ಫ್ರೆಂಡ್ಸ್, ಇವತ್ತು ನಾವು SSLC ಸೈನ್ಸಿಂದು ಸೆಕೆಂಡ್ ಚಾಪ್ಟರ್ ದಟ್ ಇಸ್ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಬಗ್ಗೆ ಕಲಿಯೋಣಂತೆ. ಯಾವುದಾದ್ರೂ ಒಂದು ಸೊಲ್ಯೂಷನ್ ಕೊಟ್ಟರೆ ಅದು ಅಸಿಡಿಕ್ ಇದೆಯೋ ಬೇಸಿಕ್ ಇದೆಯೋ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ದಟ್ ಈಸ್ ಬೈ ನೋಯಿಂಗ್ ಇಟ್ಸ್ ಪ್ರಾಪರ್ಟೀಸ್. ಸೊ ಅದರಲ್ಲಿ ಫಸ್ಟ್ ಪ್ರಾಪರ್ಟಿ ನಾವು ಯಾವುದು ಚೆಕ್ ಮಾಡ್ತಾ ಇದ್ದು ಅಂತಂದರೆ ಟೇಸ್ಟ್. ನಾವು ಲಿಂಬೆಹಣ್ಣು ನೋಡಿದ್ದೀವಿ, ಟೊಮಾಟೊ ಹಣ್ಣು ನೋಡಿದ್ದೀವಿ. ಆಲ್ ದೀಸ್ ಹ್ಯಾವ್ ಸೋರ್ ಟೇಸ್ಟ್, ಅಂದರೆ ಅವು ಟೇಸ್ಟಲ್ಲಿ ಹುಳಿ ಇರ್ತವೆ. We know that in lemon we have citric acid. So ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಆಲ್ ಆಸಿಡ್ಸ್ ಹ್ಯಾವ್ ಸೋರ್ ಟೇಸ್ಟ್ ಅನ್ನೋದು. ಸ್ನಾನ ಮಾಡಿದ ಇವಾಗೆಲ್ಲ ಸೋಪ್ ಅಪ್ಪಿ ಬಾಯಲ್ಲಿ ಹೋದಾಗ ನಮಗದು ಕಹಿ ಟೇಸ್ಟನ್ನು ಕೊಡುತ್ತೆ. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಆರ್ ಬೇಸಿಕ್ ಇನ್ ನೇಚರ್, ಅದು ಬೇಸ್ ನೇಚರ್ನ ಹೊಂದಿರುತ್ತೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಸಬ್ಸ್ಟೆನ್ಸ್ ವಿಚ್ ಟೇಸ್ಟ್ಸ್ ಬಿಟರ್ ಆರ್ ಬೇಸಿಕ್ ಇನ್ ನೇಚರ್ ಆರ್ ಬೇಸಸ್ ಹ್ಯಾವ್ ಬಿಟರ್ ಟೇಸ್ಟ್ ಅನ್ನೋದು ನಮಗೆ ಗೊತ್ತಾಗತ್ತೆ. ಆಸಿಡ್ಸ್ ಆರ್ ಸೋರ್ ಟು ಟೇಸ್ಟ್ ಆ್ಯಂಡ್ ಬೇಸಸ್ ಆರ್ ಬಿಟರ್ ಟು ಟೇಸ್ಟ್. ಆಸಿಡ್ಸನ್ನು ಬೇಸಸನ್ನು ಗುರುತಿಸಲಿಕ್ಕೆ ವಿ ಹ್ಯಾವ್ ಸಮ್ ಇಂಡಿಕೇಟರ್ಸ್. ಅಮಾಂಗ್ ದೆಮ್ ಲಿಟ್ಮಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಡಿಕೇಟರ್. ಸೊ ಲಿಟ್ಮಸ್ ಪೇಪರ್ ನಮ್ಮ ಹತ್ರ ಇದೆ. ಎರಡು ಥರದ್ದು ಲಿಟ್ಮಸ್ ಪೇಪರ್ ಇದೆ. ಒಂದೇದು ರೆಡ್ ಲಿಟ್ಮಸ್ ಪೇಪರ್, ಸೆಕೆಂಡ್ ಒನ್ ಇಸ್ ಬ್ಲೂ ಲಿಟ್ಮಸ್ ಪೇಪರ್. ಸೊ ವೆನ್ ಐ ಡಿಪ್ ರೆಡ್ ಲಿಟ್ಮಸ್ ಪೇಪರ್ ಇನ್ ಆಸಿಡ್ ಇಟ್ ವಿಲ್ ಶೋ ನೋ ಚೇಂಜ್ ಇನ್ ಕಲರ್. ಅಂದರೆ ರೆಡ್ ಲಿಟ್ಮಸ್ ಪೇಪರ್ ಆಸಿಡ್ಗೆ ಅದ್ದಿದಾಗ ನಮಗೆ ಯಾವುದೇ ಥರದ ಕಲರ್ ಚೇಂಜು ಕಾಣೋದಿಲ್ಲ. ಅದೇ ನಾನು ಬ್ಲೂ ಲಿಟ್ಮಸ್ ಪೇಪರನ್ನು ಆಸಿಡ್ನಲ್ಲಿ ಡಿಪ್ ಮಾಡಿದಾಗ ನನಗೆ ಕಲರ್ ಚೇಂಜ್ ಕಾಣಿಸ್ತದೆ. ಏನಾಗುತ್ತೆ ಅಂತಂದರೆ ವೆನ್ ಐ ಡಿಪ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ಟು ದ ಅಸಿಡಿಕ್ ಸೊಲ್ಯೂಷನ್ ದ ಬ್ಲೂ ಲಿಟ್ಮಸ್ ಟರ್ನ್ಸ್ ರೆಡ್. ಅಂದರೆ acids have the capacity to turn blue litmus to red. ನೆಕ್ಸ್ಟ್ ನಾನು ಬೇಸ್ ಸೊಲ್ಯೂಷನ್ ತಗೊಂಡು ಅದರಲ್ಲಿ ನಾನು ಅಕಸ್ಮಾತ್ ಬ್ಲೂ ಲಿಟ್ಮಸ್ ಪೇಪರನ್ನು ಡಿಪ್ ಮಾಡಿದೆ ಅಂತಂದರೆ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ಕಲರ್. ವೆರಾಸ್ ಇಫ್ ಐ ಡಿಪ್ ರೆಡ್ ಲಿಟ್ಮಸ್ ಪೇಪರ್ ಇನ್ಸೈಡ್ ದ ಬೇಸ್ ದೆನ್ ಇಟ್ಸ್ ಕಲರ್ ಚೇಂಜ್ ರೆಡ್. ಸೊ ಬೇಸಸ್ ಹ್ಯಾಸ್ ದ ಕೆಪಾಸಿಟಿ ಟು ಚೇಂಜ್ red litmus to blue, or we can say that red litmus paper turns blue when we dip it into base solution. There is one more type of indicator called phenolphthalein. ಈ phenolphthalein indicator na ನಾವು ಆಸಿಡ್ ಜೊತೆಗೆ ಮಿಕ್ಸ್ ಮಾಡಿದಾಗ the solution, the color of the solution will not change. ಅದು ಯಾವ ಕಲರ್ ಇರ್ತದೋ ಅದೇ ಕಲರ್ ಇರ್ತದೆ. But when we add phenolphthalein to the base solution, the color of the solution changes to pink. So we can say that phenolphthalein change the color of base to pink. ನಮ್ಮ ಹತ್ರ ಇರೋ ನೆಕ್ಸ್ಟ್ ಇಂಡಿಕೇಟರ್ ಮೀಥೈಲ್ ಆರೆಂಜ್. ಮೀಥೈಲ್ ಆರೆಂಜ್ನ ನಾವು ಆಸಿಡ್ಗೆ ಹಾಕಿದಾಗ ದ ಕಲರ್ ಆಫ್ ದ ಸೊಲ್ಯೂಷನ್ ಚೇಂಜಸ್ ಟು ರೆಡ್. ವೆರಾಸ್ ಅದೇ ಮೀಥೈಲ್ ಆರೆಂಜನ್ನು ನಾವು ಬೇಸಿಗೆ ಹಾಕಿದಾಗ ದ ಕಲರ್ ಆಫ್ ದ ಸೊಲ್ಯೂಷನ್ ಚೇಂಜಸ್ ಟು ಯೆಲ್ಲೋ. ವಿ ಕ್ಯಾನ್ ಸೇ ದಟ್ ಮೀಥೈಲ್ ಆರೆಂಜ್ ಟರ್ನ್ಸ್ ಆಸಿಡ್ಸ್ ಸೊಲ್ಯೂಷನ್ ಟು ಪಿಂಕ್ ಕಲರ್, ರೆಡ್ ಕಲರ್, and methyl orange can change basic solutions to yellow color. Based on these tests and properties ನಾವೇನು ಮಾಡ್ತೀವಿ, ಆಸಿಡ್ ಮತ್ತು ಬೇಸಸನ್ನು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಆಸಿಡ್ಸಲ್ಲಿ ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಕಾರ್ಬಾನಿಕ್ ಆಸಿಡ್ ಮತ್ತು ಅಸಿಟಿಕ್ ಆಸಿಡ್ ಬಂದಿದೆ. ದೀಸ್ ಆಲ್ ಹ್ಯಾವ್ ಸೋರ್ ಟೇಸ್ಟ್. ಇವು ಫಿನಾಫ್ಥಲಿನ್ ಜೊತೆ ಯಾವುದೇ ಕಲರ್ ಚೇಂಜ್ ಕಾಣೋದಿಲ್ಲ. ದೀಸ್ ಕ್ಯಾನ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಕಲರ್ ಆ್ಯಂಡ್ ಈವನ್ ಮೀಥೈಲ್ ಆರೆಂಜ್ ಜೊತೆಗಿದು ರೆಡ್ ಕಲರ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗ್ತದೆ. ಬೇಸಸ್ ಅಲ್ಲಿ ಬಂದ್ವಿ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇವೆಲ್ಲ ಏನಾಗ್ತದೆ ಅಂದರೆ ದೀಸ್ ಹ್ಯಾವ್ ಬಿಟರ್ ಟೇಸ್ಟ್. ಫಿನಾಫ್ಥಲೀನ್ ಜೊತೆಗೆ ಪಿಂಕ್ ಕಲರ್ ಕೊಡುತ್ತೆ. ದೀಸ್ ಕ್ಯಾನ್ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಕಲರ್ ಆ್ಯಂಡ್ ಮೀಥೈಲ್ ಆರೆಂಜ್ ಜೊತೆಗೆ ಇದು ಯೆಲ್ಲೋ ಕಲರ್ ಆಗುತ್ತೆ. ಈವನ್ ನೋಯಿಂಗ್ ಆಲ್ ದೀಸ್ ಪ್ರಾಪರ್ಟೀಸ್ ನಾವು ಆಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು ಅಂತ ಹೇಳಿ ಕರೆಕ್ಟಾಗಿ ಡೆಫಿನೇಷನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಇದ್ರದ್ದು ಪ್ರಾಪರ್ಟೀಸ್ ಅಂದರೆ ಕೆಮಿಕಲ್ ಪ್ರಾಪರ್ಟೀಸ್, ರಿಯಾಕ್ಷನ್ಸನ್ನು ನೋಡಿಕೊಂಡು ಅದ್ರ ಮೇಲೆ ಡೆಫಿನೇಷನನ್ನು ಬರಿಬಹುದು. ಕೆಮಿಕಲ್ ಪ್ರಾಪರ್ಟೀಸಿಗೆ ಬಂದ್ವಿ ಅಂದರೆ ಫಸ್ಟ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್. ಸೊ ಆಸಿಡ್ಸ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗ್ತದೆ ಅನ್ನೋದಕ್ಕೊಂದು ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ. ಎಕ್ಸ್ಪೆರಿಮೆಂಟಲ್ ಸೆಟಪಲ್ಲಿ ಟೆಸ್ಟ್ ಟ್ಯೂಬಲ್ಲಿ ನಾನು H2SO4 ಆ್ಯಡ್ ಮಾಡಿದ್ದೀನಿ, ದಟ್ ಇಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಸಲ್ಫ್ಯೂರಿಕ್ ಆ್ಯಸಿಡ್ಗೆ ನಾನು ಜಿಂಕ್ ಗ್ರ್ಯಾನ್ಯೂಲ್ಸ್ನ ಆ್ಯಡ್ ಮಾಡಿದ್ದೀನಿ. ಸಮಯ ಆಗ್ತಿದ್ದಂಗೆ ನಮಗಿಲ್ಲಿ ಬಬಲ್ಸ್ ಬರ್ತದೆ. ದಿಸ್ ಬಬಲ್ ಹ್ಯಾಸ್ ಸಮ್ ಗ್ಯಾಸ್. ದಿಸ್ ಗ್ಯಾಸ್ ಈಸ್
ಟ್ರಾನ್ಸ್ಫರ್ ಟು ಸೋಪ್ ಸೊಲ್ಯೂಷನ್ಗೆ ಡೆಲಿವರಿ ಟ್ಯೂಬ್ನಿಂದ ಕಳಿಸ್ತೀವಿ. ನಮ್ಗೆ ಗೊತ್ತಿದೆ ಸೋಪಲ್ಲಿ ಉಫ್ ಅಂತ ಊದಿದ್ವಿ ಅಂತಂದರೆ ಬಬಲ್ಸ್ ಬರ್ತದೆ ಅಂತ. ಸೊ ಅದೇ ರೀತಿ ಗಾಳಿ ಬಂದಾಗ ಇಲ್ಲಿ ಬಬಲ್ಸ್ ಬಂದಿದ್ದಾವೆ. ಬಬಲ್ಸನ್ನು ನಾವು ಬರ್ನಿಂಗ್ ಕ್ಯಾಂಡಲ್ಗೆ ಹಿಡಿದಾಗ ಪಾಪ್ ಸೌಂಡ್ ಬರ್ತದೆ. ಪಾಪ್ ಸೌಂಡ್ ಯಾವಾಗ ಬರ್ತದೆ ಅಂತಂದರೆ ವೆನ್ ದೇರ್ ಇಸ್ ಹೈಡ್ರೋಜನ್ ಗ್ಯಾಸ್. ಸೊ ನಮ್ಗೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ದ ಗ್ಯಾಸ್ ದಟ್ ಈಸ್ ಲಿಬರೇಟೆಡ್ ವೆನ್ ಮೆಟಲ್ ಈಸ್ ರಿಯಾಕ್ಟಿಂಗ್ ವಿತ್ ಆಸಿಡ್ ಈಸ್ ಹೈಡ್ರೋಜನ್ ಗ್ಯಾಸ್ ಬಿಕಾಸ್ ಆಫ್ ದಿಸ್ ಪಾಪ್ ಸೌಂಡ್. ಈ ಪಾಪ್ ಸೌಂಡ್ ಬಂದಿದ್ದರಿಂದ ನಮಗೆ ಬಂದಿರುವಂತಹ ಗ್ಯಾಸು ಹೈಡ್ರೋಜನ್ ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ರಿಯಾಕ್ಷನಲ್ಲಿ ಜಿಂಕ್ ಈಸ್ ರಿಯಾಕ್ಟಿಂಗ್ ವಿತ್ H2SO4. ಜಿಂಕು ಹೈಡ್ರೋಜನ್ H2SO4 ಇಂದ ಡಿಸ್ಪ್ಲೇಸ್ ಮಾಡಿ ಜಿಂಕ್ ಸಲ್ಫೇಟ್ ಆಗಿ ಹೈಡ್ರೋಜನ್ ಲಿಬರೇಟ್ ಆಗಿದೆ. ಸೊ ಮೆಟಲ್ಸ್ ಆಲ್ವೇಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ಸ್ ಇದನ್ನು ನಾವು ಜನರಲ್ ಆಗಿ ಬರೆಯೋದಾಯಿತು ಅಂದರೆ ಮೆಟಲ್ ಪ್ಲಸ್ ಆಸಿಡ್ ಗಿವ್ಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಹಾಗಾದರೆ ಮೆಟಲ್ಸ್ ಬೇಸಸ್ ಜೊತೆಗೆ ರಿಯಾಕ್ಟ್ ಮಾಡಲ್ವಾ? ಮೆಟಲ್ಸ್ ಆಲ್ಸೋ ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್, ಬಟ್ ಫ್ಯೂ ಆಫ್ ದ ಮೆಟಲ್ಸ್ ಓನ್ಲಿ ರಿಯಾಕ್ಟ್ ವಿತ್ ಬೇಸ್. ಎಲ್ಲವೂ ರಿಯಾಕ್ಟ್ ಆಗಲ್ಲ. ಅದರಲ್ಲಿ ಜಿಂಕ್ ಈಸ್ ಒನ್ ಅಮಂಗ್ ದೆಮ್. ಜಿಂಕ್ ರಿಯಾಕ್ಟ್ ವಿತ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸು. ಸೊ ಜಿಂಕ್ ಈಸ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ Na2ZnO2 ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಈ ಸಾಲ್ಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬರೇಟ್ ಆಗಿದೆ. ಈಗ ಆಸಿಡ್ಸು ಮೆಟಲ್ ಕಾರ್ಬೋನೇಟ್ ಜೊತೆಗೆ ಹೆಂಗೆ ರಿಯಾಕ್ಟ್ ಆಗ್ತದೆ? ಸೊ Na2CO3 ದಟ್ ಇಸ್ ಸೋಡಿಯಂ ಕಾರ್ಬೋನೇಟ್ ಇಸ್ ದ ಮೆಟಲ್. ಹೈಡ್ರೋಕ್ಲೋರಿಕ್ ಆಸಿಡ್ನ ಮೆಟಲ್ ಸೋಡಿಯಂ ಕಾರ್ಬೋನೇಟಿಗೆ ಆ್ಯಡ್ ಮಾಡಿದಾಗ ನಮಗೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅ ಸಾಲ್ಟ್ ಸಿಕ್ಕಿದೆ, ದಟ್ ಇಸ್ ಸೋಡಿಯಂ ಕ್ಲೋರೈಡ್. ಸೊ ಈ ರಿಯಾಕ್ಷನಿಂದ ನಾವೇನು ಬರಿಬೋದು ಅಂತಂದರೆ ಆಸಿಡ್ಸ್ ವೆನ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ ವಿ ಗೆಟ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇದೇ ರೀತಿ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಅಥವಾ ಮೆಟಲ್ ಬೈಕಾರ್ಬೋನೇಟ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು HCl ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೇಮ್ ಪ್ರಾಡಕ್ಟ್ಸೇ ಬಂದಿದೆ. ಸೊ NaCl, ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಅಗೇನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಟು ಗಿವ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಬಂದಂತಹ ಗ್ಯಾಸು ಇಲ್ಲಿ ಲಿಬರೇಟ್ ಆದಂತಹ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ದಟ್ ಕ್ಯಾನ್ ಬಿ ಡನ್ ಬೈ ಲೈಮ್ ವಾಟರ್ ಟೆಸ್ಟ್. Okay, to confirm the liberated gas is carbon dioxide, pass the gas through lime water. Okay, lime water ಅಂತಂದರೆ CaOH twice. ಸೊ ಈ ಲೈಮ್ ವಾಟರ್ ಮುಖಾಂತರ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪಾಸ್ ಮಾಡಿದ್ವಿ ಅಂತಂದರೆ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಸೊ ನೋಡಿ ಇಲ್ಲಿ CaOH twice ದಟ್ ಇಸ್ ಲೈಮ್ ವಾಟರ್. ಲೈಮ್ ವಾಟರನ್ನು ನಾವು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ CaCO3 ದಟ್ ಇಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗ್ತದೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ಸ್ ವೈಟ್ ಪ್ರೆಸಿಪಿಟೇಟ್. ಅಂದರೆ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ, ವೈಟ್ ಕಲರ್ ಬರ್ತದೆ ವಿತ್ ವಾಟರ್ ಅಂತ ಹೇಳ್ತಾರೆ. ಸೊ ದಿಸ್ ಕನ್ಫರ್ಮ್ಸ್ ದ್ಯಾಟ್ ದ ಲೈಮ್ ವಾಟರ್ ಟರ್ನಿಂಗ್ ಮಿಲ್ಕಿ ಕನ್ಫರ್ಮ್ಸ್ ದ್ಯಾಟ್ ದ ಲಿಬರೇಟೆಡ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್. ಫರ್ದರ್ ನಾವು ಇದೇ ಥರ ಪಾಸ್ ಮಾಡ್ತಾ ಹೋದರೆ ಕಾರ್ಬನ್ ಡೈಆಕ್ಸೈಡನ್ನು ಅತಿ ಹೆಚ್ಚು ಪಾಸ್ ಮಾಡ್ತಾ ಹೋದ್ವಿ ಅಂತಂದರೆ ದಿಸ್ ವೈಟ್ PPT ಡಿಸಪಿಯರ್ಸ್ ಬಿಕಾಸ್ ಅದರಲ್ಲಿರುವಂತಹ ಕ್ಯಾಲ್ಶಿಯಂ ಕಾರ್ಬೋನೇಟ್ ಚೇಂಜಸ್ ಟು ಕ್ಯಾಲ್ಶಿಯಂ hydrogen carbonate which is soluble in water. How do acids react with base ಅನ್ನೋದನ್ನ ನೋಡೋಣಂತೆ. ಸೊ ಐ ಆಮ್ ಟೇಕಿಂಗ್ ಎ ಬೇಸ್ ದಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಅದ್ರ ಜೊತೆಗೆ ನಾನು ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಇಸ್ HCl ಗ್ಯಾಸನ್ನು ನಾನು ತೊಗೊಂಡಿದ್ದೀನಿ. ಸೊ ವೆನೆವರ್ ಐ ರಿಯಾಕ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ HCl ಗ್ಯಾಸ್ ಏನಾಗಿದೆ Na ಆ್ಯಂಡ್ Cl ಈಸ್ ಫಾರ್ಮ್ಡ್ ಆ್ಯಂಡ್ ಇಲ್ಲಿ ನೋಡಿ H ಆ್ಯಂಡ್ OH ಸೇರಿಕೊಂಡು ವಾಟರ್ ಫಾರ್ಮೇಷನ್ ಆಗಿದೆ. ಸೊ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ಪ್ರಾಸೆಸ್. ಈ ನ್ಯೂಟ್ರಲೈಸೇಷನ್ ಪ್ರಾಸೆಸ್ಸನ್ನು ನಾವು ಈ ಥರ ಜನರಲ್ ಫಾರ್ಮಲ್ಲಿ ಬರಿಬೋದು. ಆಸಿಡ್ ಪ್ಲಸ್ ಬೇಸ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಸೊ ಈ ಪ್ರಾಸೆಸ್ಸನ್ನು ಅಂದರೆ ಸಾಲ್ಟ್ ಆ್ಯಂಡ್ ವಾಟರ್ನ ಫಾರ್ಮೇಷನ್ ಮಾಡಿರೋಂಥ ಪ್ರಾಸೆಸ್ಸನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಹ್ಯಾಪನ್ಸ್ ವೆನ್ acid is reacting with metal oxide? ಇಲ್ಲಿ ನೋಡ್ರಿ ಮೆಗ್ನೀಷಿಯಮ್ ಇಸ್ ಅ ಮೆಟಲ್. ಆಕ್ಸೈಡ್ಸ್ ಆಫ್ ಮೆಗ್ನೀಷಿಯಮ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗಿದೆ? ಸೊ ಮೆಗ್ನೀಷಿಯಮ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ HCl ಗಿವ್ಸ್ ಮೆಗ್ನೀಷಿಯಮ್ ಕ್ಲೋರೈಡ್ MgCl2 and water is released. So metal oxides, when we react it with acid we get a salt and water. Again ಇಲ್ಲೂ ಕೂಡ ನೋಡಿ ಸಾಲ್ಟ್ ಆ್ಯಂಡ್ ವಾಟರ್ ಬಂದಿದೆ. ಹಾಗಾದರೆ ಇದು ಆಸಿಡ್ ಆಗಿದ್ದರೆ ಇದು ಬೇಸಿಕ್ ಇನ್ ನೇಚರ್ ಇರಬೇಕು. ಇದಕ್ಕೆ ನೋಡಿ ಇಲ್ಲಿ ಆಸಿಡ್ ಪ್ಲಸ್ ಬೇಸ್ ಗಿವಿಂಗ್ ಸಾಲ್ಟ್ ಆ್ಯಂಡ್ ವಾಟರ್.
ಅಗೇನ್ ಇಲ್ಲಿ ನೋಡಿ ಸಮ್ ಮೆಟಾಲಿಕ್ ಆಕ್ಸೈಡ್ ಪ್ಲಸ್ ಆಸಿಡ್, ಇಲ್ಲಿ ಆಸಿಡ್ ಇದೆ, ಆಸಿಡನ್ನು ನಾವು ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಬಂದಿದೆ ಅಂದರೆ ಇದಕ್ಕೆ ನಾವು ಕಂಪೇರ್ ಮಾಡ್ಬೋದು. ಸೊ ವಿ ಕ್ಯಾನ್ ಸೇ ದ್ಯಾಟ್ ಮೆಟಾಲಿಕ್ ಆಕ್ಸೈಡ್ಸ್ ಹ್ಯಾವ್ ಬೇಸ್ ನೇಚರ್ ಅನ್ನೋದನ್ನು ನಾವು ಇದರಿಂದ ಕನ್ಫರ್ಮ್ ಮಾಡ್ಬೋದು, ರೈಟ್? ಸೊ ವೆನೆವರ್ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ವಿ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಹಾಗಾದರೆ ಹೌ ಡು ಬೇಸಸ್ ರಿಯಾಕ್ಟ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್? ಸೊ ಇಲ್ಲಿ ಕಾರ್ಬನ್ ಈಸ್ ಅ ನಾನ್ ಮೆಟಲ್ ಅಂಡ್ ಆಕ್ಸೈಡ್ ಆಫ್ ಕಾರ್ಬನ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನಾನು ಬೇಸ್ ದಟ್ ಇಸ್ NaOH ರಿಯಾಕ್ಟ್ ಮಾಡಿದಾಗ ಐ ಆಮ್ ಗೆಟಿಂಗ್ Na2CO3 ದಟ್ ಇಸ್ ಸೋಡಿಯಂ ಕಾರ್ಬೋನೇಟ್. ಅಗೇನ್ ಸೋಡಿಯಂ ಕಾರ್ಬೋನೇಟ್ ಇಸ್ ಅ ಸಾಲ್ಟ್, ವಾಟರ್ ಈಸ್ ರಿಲೀಸ್ಡ್. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆಗೆ ನಾನು ಬೇಸನ್ನು ರಿಯಾಕ್ಟ್ ಮಾಡಿದಾಗ ಐ ಆಮ್ ಗೆಟಿಂಗ್ ಸಾಲ್ಟ್ ಆ್ಯಂಡ್ ವಾಟರ್. ಅಗೇನ್ ನೋಡಿ ಸಾಲ್ಟ್ ಆ್ಯಂಡ್ ವಾಟರ್ ಬಂದಿದೆ, ಬೇಸ್ ರಿಯಾಕ್ಟ್ ಆಗಿದ್ದಾಗಿದೆ. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸಿಗೆ ಆಸಿಡ್ ನೇಚರ್ ಇರ್ತದೆ. ಅಗೇನ್ ವಿ ಕ್ಯಾನ್ ಕಂಪೇರ್ ದಿಸ್ ಆ್ಯಂಡ್ ದಿಸ್ ಇಕ್ವೇಶನ್. ನಾವು ನಾನ್ ಮೆಟಾಲಿಕ್ ಆಕ್ಸೈಡ್ ಆಸಿಡಿಕ್ ನೇಚರ್ ಇರ್ತದೆ, ಬೇಸ್ ಇರ್ತದೆ, ಆ್ಯಂಡ್ ಅಗೇನ್ ಸಾಲ್ಟ್ ಆ್ಯಂಡ್ ವಾಟರ್ ನಮಗೆ ಸಿಗ್ತದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವೆನ್ ಎವರ್ ಇಟ್ ರಿಯಾಕ್ಟ್ ವಿತ್ ಬೇಸ್ ವಿ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್. Now we will see reaction of acids and base with water. Acid ಮತ್ತೆ ಬೇಸ್ ವಾಟರ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ನೋಡಿದಾಗ, ಆಸಿಡ್ಸ್ ವೆನೆವರ್ ಮಿಕ್ಸ್ಡ್ ವಿತ್ ವಾಟರ್ ವಿ ಗೆಟ್ ಹೈಡ್ರೋನಿಯಂ ಅಯಾನ್. ಇಲ್ಲಿ ನೋಡ್ರಿ HCl ಅನ್ನೋದು ಆಸಿಡ್, ಇಟ್ ಹ್ಯಾಸ್ ಸ್ಪ್ಲಿಟ್ ಇಂಟು H+ ಅಂಡ್ Cl- ಅಯಾನ್. ಸೊ ಈ H+ ಅಯಾನ್ ಏನಿದೆಯಲ್ಲ ಇದನ್ನು ನಾವು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ದಿಸ್ ಹೈಡ್ರೋನಿಯಂ ಅಯಾನ್ ಕಾಂಟ್ ಎಕ್ಸಿಸ್ಟ್ ಅಲೋನ್. ಅದಕ್ಕೆ ಏನಾಗ್ತದೆ, ಇಟ್ ಕಂಬೈನ್ಸ್ ವಿತ್ ದಿಸ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಜೊತೆಗೆ ಕಂಬೈನ್ ಆದಾಗ H2 ಇದೆ, ದಿಸ್ ಒನ್ H ಸೇರ್ಕೊಂಡಾಗ H3 ಆಗ್ತದೆ ಪ್ಲಸ್ ಅಂಡ್ O. ಸೊ H3O ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋನಿಯಂ ಅಯಾನ್ ಅಂಡ್ ಕ್ಲೋರೈಡ್ ಅಯಾನ್ ಲಿಬರೇಟ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋನಿಯಂ ಅಯಾನ್ ಅಂಡ್ ದಿಸ್ ಇಸ್ ಕ್ಲೋರೈಡ್ ಅಯಾನ್. ಓಕೆ, ಅದೇ ರೀತಿ ಬೇಸಸ್ ವೆನ್ ಮಿಕ್ಸ್ಡ್ ವಿತ್ ವಾಟರ್ ವಿ ಗೆಟ್ ಹೈಡ್ರಾಕ್ಸೈಡ್ ಅಯಾನ್ಸ್. ಇಲ್ಲಿ ನೋಡ್ರಿ NaOH ಇಸ್ ಅ ಬೇಸ್, ಅದನ್ನು ನಾವು ನೀರಿಗೆ ಹಾಕಿದಾಗ ವಿ ಗೆಟ್ sodium ion and hydroxide ions. ಸೊ ಈ ಎರಡು ಇದನ್ನ ರಿಯಾಕ್ಷನ್ಸನ್ನು ಹಿಡ್ಕೊಂಡು ವಿ ಕ್ಯಾನ್ ಡಿಫೈನ್ ವಾಟ್ ಈಸ್ ಆಸಿಡ್ ಆ್ಯಂಡ್ ವಾಟ್ ಈಸ್ ಬೇಸ್. ಸೊ ಎನಿ ಸೊಲ್ಯೂಷನ್ ದಟ್ ಗಿವ್ಸ್ ಹೈಡ್ರೋನಿಯಂ ಅಯಾನ್ ವಿತ್ ವಾಟರ್ ಈಸ್ ಆಸಿಡ್ ಆ್ಯಂಡ್ ಎನಿ ಸೊಲ್ಯೂಷನ್ ದಟ್ ಗಿವ್ಸ್ ಹೈಡ್ರಾಕ್ಸೈಡ್ ಅಯಾನ್ ವಿತ್ ವಾಟರ್ ಈಸ್ ಬೇಸ್. ಹಾಗಾದರೆ ನಮ್ಮ ಲಿಸ್ಟಲ್ಲಿ ಚೆಕ್ ಮಾಡೋಣ. ಇಲ್ಲಿ ನೋಡಿ ನೈಟ್ರಿಕ್ ಆ್ಯಸಿಡಲ್ಲಿ H ಇದೆ, ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ H+ ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ H+ ಇದೆ, ಕಾರ್ಬೋನಿಕ್ ಆ್ಯಸಿಡಲ್ಲಿ H+ ಇದೆ, ಅಸಿಟಿಕ್ ಆ್ಯಸಿಡಲ್ಲಿ ಕೂಡ H+ ಇದೆ. ಸೊ ದೀಸ್ ಕಂಪೌಂಡ್ಸ್ ಲಿಬರೇಟ್ H+ ಇನ್ ವಾಟರ್, ಸೊ ದೀಸ್ ಆರ್ ಅಸಿಡಿಕ್. ವೆರಾಸ್ ನಾವು ಬೇಸಸ್ಸಲ್ಲಿ ನೋಡಿದ್ವಿ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ OH ಇದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡಲ್ಲಿ OH ಇದೆ, ಆಮೇಲೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡಲ್ಲಿ OH ಇದೆ, ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ OH ಇದೆ, ಆಸ್ ವೆಲ್ ಆಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡಲ್ಲಿ ಕೂಡ OH ಇದೆ. ಸೊ ವೆನೆವರ್ ಐ ಆ್ಯಡ್ ದೀಸ್ ಸೊಲ್ಯೂಷನ್ಸ್ ಇನ್ ಟು ವಾಟರ್ ಅಗೇನ್ ನಮಗೆ ಇಲ್ಲೇನು ಸಿಗುತ್ತೆ, ಹೈಡ್ರಾಕ್ಸೈಡ್ ಅಯಾನ್ಸ್ ಸಿಗುತ್ತೆ. ಸೊ ದೀಸ್ ಆರ್ ಬೇಸಿಕ್ ಇನ್ ನೇಚರ್. ನಾವಿಲ್ಲಿ ನೋಡ್ಬೋದು ಆಸಿಡ್ಸ್ ಆ್ಯಂಡ್ ಬೇಸ್ ವೆನ್ ದೇ ಸ್ಪ್ಲಿಟ್ ಇಟ್ ಫಾರ್ಮ್ಸ್ ಒನ್ ಪಾಸಿಟಿವ್ ಅಯಾನ್ ಆ್ಯಂಡ್ ಒನ್ ನೆಗೆಟಿವ್ ಅಯಾನ್. ಇಲ್ಲೂ ಕೂಡ ಬೇಸಲ್ಲೂ ಕೂಡ ಒನ್ ಪಾಸಿಟಿವ್ ಅಯಾನ್ ಆ್ಯಂಡ್ ಒನ್ ನೆಗೆಟಿವ್ ಅಯಾನ್. ಸೊ ವಿ ಕ್ಯಾನ್ ಸೇ ದ್ಯಾಟ್ ವಾಟ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್ ಅಂತ ಕೇಳಿದ್ವಿ ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ದೇ ಹ್ಯಾವ್ ಅಯಾನ್ಸ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಇನ್ ಕಾಮನ್. ಹಾಗಾದರೆ ಇದನ್ನು ನಾವು ಹೇಗೆ ಗುರುತು ಮಾಡ್ತೀವಿ, ಹೇಗೆ ಪ್ರೂವ್ ಮಾಡ್ತೀವಿ? ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಬೇಕಾಗತ್ತೆ. ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪಲ್ಲಿ ನೋಡಿ, ನಾವೊಂದು ಬೀಕರ್ ತೊಗೊಂಡಿನಿ, ಬೀಕರ್ ಒಳಗಡೆ ರಬ್ಬರ್ ಕಾರ್ಕ್ ವಿಚ್ ಇಸ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್, ಅಂದರೆ ರಬ್ಬರ್ ಕಾರ್ಕಲ್ಲಿ ಎಲೆಕ್ಟ್ರಿಸಿಟಿ ಹೋಗಲ್ಲ, ಆ ಥರದೊಂದು ರಬ್ಬರ್ ಕಾರ್ಕ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ನೀಲ್ ಅಂದರೆ ಮೊಳೆನ ಹೊಡೆದಿದ್ದೀನಿ. ಆ ಮೊಳೆನ ವಯರ್ಸಿಗೆ ಕನೆಕ್ಟ್ ಮಾಡಿ ಬ್ಯಾಟ್ರಿ, ಬಲ್ಬ್ ಆ್ಯಂಡ್ ಸ್ವಿಚ್ಗೆ ಕನೆಕ್ಟ್ ಮಾಡಿದ್ದೀನಿ. ಈ ಬೀಕರ್ ಒಳಗಡೆ ನಾನು ಡೈಲ್ಯೂಟ್ HCl ಹಾಕಿದ್ದೀನಿ. ಸೊ ವೆನ್ ಐ ಆನ್ ದ ಸ್ವಿಚ್ ದ ಬಲ್ಬ್ ಗ್ಲೋಸ್. ಬಲ್ಬ್ ಗ್ಲೋ ಆಗಿದೆ ಅಂತಂದರೆ ದ ಕರೆಂಟ್ ಈಸ್ ಪಾಸಿಂಗ್ ಅಂತ ಅರ್ಥ. ದ ಕರೆಂಟ್ ಕಾಂಟ್ ಪಾಸ್ ಥ್ರೂ ದಿಸ್ ರಬ್ಬರ್ ಕಾರ್ಕ್. ಹಾಗಂದ್ರೆ ಎಲ್ಲಿಂದ ಹೋಯಿತು? ಕರೆಂಟ್ ಹೋಗಬೇಕು ಅಂತಂದರೆ ಅಲ್ಲಿ ಮೂಮೆಂಟ್ ಆಫ್
ಎಲೆಕ್ಟ್ರಿಕ್ ಚಾರ್ಜಸ್ ಇರಬೇಕು. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಎಲ್ಲಿದೆ? ಡೈಲ್ಯೂಟ್ HCl ಅಲ್ಲಿದೆ. ಯಾವ್ದ್ಯಾವುದು? H+ ಆ್ಯಂಡ್ Cl- ಅಯಾನ್ಸ್ ಇದೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಇದೆ. ದೀಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಆರ್ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಈ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫರ್ ಮಾಡಿದೆ. ಆದ್ದರಿಂದ ಸರ್ಕ್ಯೂಟ್ ಕಂಪ್ಲೀಟ್ ಆಗಿ ಬಲ್ಬ್ ಗ್ಲೋ ಆಗ್ತದೆ. ದಿಸ್ ಎಕ್ಸ್ಪೆರಿಮೆಂಟ್ ಶೋಸ್ ದ್ಯಾಟ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹ್ಯಾವ್ ಅಯಾನ್ಸ್ ಇನ್ ಕಾಮನ್. ಇನ್ನೂ ಒಂದು ಇಂಡಿಕೇಟರ್ ಇದೆ, ದಟ್ ಇಸ್ pH ಇಂಡಿಕೇಟರ್. pH ಇಂಡಿಕೇಟರು ಆಸಿಡ್ ಬೇಸ್ ಇಂಡಿಕೇಟರ್ ಅಷ್ಟೇ ಅಲ್ಲದೆ ಇಟ್ ಆಲ್ಸೋ ಡಿನೋಟ್ಸ್ ಅಬೌಟ್ ದ ಸ್ಟ್ರೆಂತ್ ಆಫ್ ದ ಆಸಿಡ್ ಆ್ಯಂಡ್ ಬೇಸ್. ಆಸಿಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ, ಬೇಸ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಈ pH ಅನ್ನೋದು ನಮಗೆ ತಿಳಿಸ್ಕೊಡ್ತದೆ. ಹೇಗೆ ಹಂಗಂದ್ರೆ ದ ಸ್ಟ್ರೆಂತ್ ಆಫ್ ದ ಆಸಿಡ್ ಆ್ಯಂಡ್ ಬೇಸಸ್ ಆರ್ ಫೌಂಡ್ ಔಟ್ ಬೈ pH. ಹಂಗಂದ್ರೆ ಏನು? ವಾಟ್ ಇಸ್ pH ಹಾಗಾದ್ರೆ? pH is nothing but power of hydrogen ion. ಹೈಡ್ರೋಜನ್ ಅಯಾನ್ದು ಎಷ್ಟು ಪವರ್ ಇದೆ ಅನ್ನೋದನ್ನ pH ಅಂತ ಕರಿತೀವಿ. ಬಟ್ ಇನ್ ಹೈಯರ್ ಕ್ಲಾಸಸ್ ವಿ ಆಲ್ಸೋ ಕಾಲ್ ಇಟ್ ಆಸ್ ನೆಗೆಟಿವ್ ಲಾಗಾರಿಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಟು ದ ಬೇಸ್ 10. ಸೊ ಆದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪವರ್ ಆಫ್ ಹೈಡ್ರೋಜನ್ ಆಟಮ್ ಅಥವಾ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಯಾನ್ ಅಂತ ಕರೀತಾರೆ. pH ಇಸ್ ನಥಿಂಗ್ ಬಟ್ ಪವರ್ ಆಫ್ ಹೈಡ್ರೋಜನ್ ಅಯಾನ್. ಹಾಗಾದ್ರೆ ಇಲ್ಲಿ ನಮಗೆ ಕೊಟ್ಟಿರೋದು ಆಸಿಡ್ ಬೇಸ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕು ಅಂತಂದ್ರೆ ನಮಗೆ pH ವ್ಯಾಲ್ಯೂಸ್ ಇದಾವೆ, ಸೆಟ್ ಆಫ್ ವ್ಯಾಲ್ಯೂಸ್ ಇದಾವೆ. ಸೊ ದ ವ್ಯಾಲ್ಯೂಸ್ ಆಫ್ pH ರೇಂಜಸ್ ಫ್ರಮ್ 0 to 14 ತನಕ ಇದೆ. ಇವನ್ನ ನಂಬರ್ಸ್ ಅನ್ನ ನಾವು ಹೇಗೆ ಕೊಟ್ಟಿದ್ದೀವಿ ಅಂತಂದ್ರೆ ದ ನಂಬರ್ಸ್ ಆರ್ ಗಿವನ್ ಬೇಸ್ಡ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಂಡ್ ಹೈಡ್ರಾಕ್ಸೈಡ್ ಅಯಾನ್ಸ್. ಓಕೆ, ಸೊ pH ವ್ಯಾಲ್ಯೂ 0 ಇಂದ 7 ತನಕ ಇತ್ತು ಅಂತಂದ್ರೆ ದ ಸೊಲ್ಯೂಷನ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂತ ಅರ್ಥ. ಅಂದ್ರೆ pH ವ್ಯಾಲ್ಯೂ 0 to 7 ಯಾವುದಾದ್ರೂ ಬಂತು ಅಂದ್ರೆ ದ ಸೊಲ್ಯೂಷನ್ ಈಸ್ ಅಸಿಡಿಕ್. ಇಫ್ ದ pH ವ್ಯಾಲ್ಯೂ ಈಸ್ 7 ಎಕ್ಸಾಕ್ಟ್ಲಿ ದೆನ್ ದ ಸೊಲ್ಯೂಷನ್ ಈಸ್ ನ್ಯೂಟ್ರಲ್. ಅಂಡ್ ಇಫ್ ದ pH ವ್ಯಾಲ್ಯೂ ಈಸ್ ಫ್ರಮ್ 7 to 14 ದೆನ್ ಸೊಲ್ಯೂಷನ್ ಈಸ್ ಬೇಸ್ ಇನ್ ನೇಚರ್ ಅಂತ ಹೇಳಿ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಮೋರ್ ಹೈಡ್ರೋಜನ್ ಅಯಾನ್ಸ್ ಇತ್ತು ಅಂದ್ರೆ ಅದು ಮೋರ್ ಸ್ಟ್ರಾಂಗ್ ಆಸಿಡ್ ಆಗುತ್ತೆ. ಲೆಸ್ ಹೈಡ್ರೋಜನ್ ಅಯಾನ್ ಇತ್ತು ಅಂತಂದ್ರೆ ಅದು ಲೆಸ್ ಸ್ಟ್ರಾಂಗ್ ಅಥವಾ ವೀಕ್ ಆಸಿಡ್ಸ್ ಆಗುತ್ತೆ. ಸಿಮಿಲರ್ಲಿ ಮೋರ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇತ್ತು ಅಂದ್ರೆ ಅದು ಸ್ಟ್ರಾಂಗೆಸ್ಟ್ ಬೇಸ್ ಆಗುತ್ತೆ. ಲೆಸ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇತ್ತು ಅಂದ್ರೆ ಅದು ವೀಕ್ ಬೇಸ್ ಆಗುತ್ತೆ. ಓಕೆ, ಸ್ಟ್ರಾಂಗ್ ಆಸಿಡ್ಸ್ ಇಂದು pH ವ್ಯಾಲ್ಯೂ 0, 1, 2, 3 ಇರುತ್ತೆ. ವೀಕ್ ಆಸಿಡ್ಸ್ ಇಂದು pH ವ್ಯಾಲ್ಯೂ 5, 6, 7 ಬರುತ್ತೆ. And similarly, strong bases do pH value 14, 13, 12 ಬರುತ್ತೆ. And weak bases do pH value 7, 8 and 9 ತನಕ ಬರುತ್ತೆ. ಇಷ್ಟೊತ್ತು ನಾವು ಆಸಿಡ್ಸ್ ಬಗ್ಗೆ ಕಲ್ತ್ವಿ. ಆಸಿಡ್ಸ್ ಅಲ್ಲಿ ಏನಿರುತ್ತೆ, ಬೇಸಸ್ ಏನಿರುತ್ತೆ, ಅದರ ಪ್ರಾಪರ್ಟೀಸ್ ಏನು, ಅದರದ್ದು ಟೇಸ್ಟ್ ಏನು, ಅದನ್ನೆಲ್ಲ ಕಲ್ತ್ವಿ. ಅದು ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತೆಲ್ಲ ಕಲ್ತ್ವಿ. ನಾವು ಸಾಲ್ಟ್ಸ್ ಬಗ್ಗೆ ಕಲಿಬೇಕು. ಆ ಸಾಲ್ಟನ್ನು ನಾವು ಪಾರ್ಟ್ 2 ಅಲ್ಲಿ ಕಲಿಯೋಣಂತೆ. ಆ ಪಾರ್ಟ್ 2ದು ನಾನು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಿಮಗಿದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಪಾರ್ಟ್ 2 ಸದ್ಯದಲ್ಲೇ ಬರ್ತದೆ. ಥ್ಯಾಂಕ್ ಯು.